ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಂತಯ್ಯ. ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಹಂಚಿದೊಡೆಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ. ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಗಳಾಗಿರಬೇಕಯ್ಯ. ಅಕ್ಕ ಮಹಾದೇವಿಯವರು ಎಷ್ಟು ಅದ್ಭುತವಾದ ವಚನವನ್ನು ನಮಗೋಸ್ಕರ ನೀಡಿದ್ದಾರೆ ಸ್ನೇಹಿತರೆ. ಈ ಕಾಡಿನ ಮಧ್ಯದಲ್ಲಿ ಮನೆಯನ್ನು ಮಾಡಿಕೊಂಡು ಹುಲಿ ಬರುತ್ತೆ, ಸಿಂಹ ಬರುತ್ತೆ ಅಂತ ಎದುರುಕೊಂಡು ಕೂತ್ರೆ ನಮ್ಮ ಜೀವನ ಮುಂದಕ್ಕೆ ಸಾಗಲ್ಲ. ಹಾಗೆ ಸಮುದ್ರದ ದಡದಲ್ಲಿ ಮನೆ ಮಾಡಿಕೊಂಡು ನೀರು ಬರುತ್ತೆ ಅಂತ ಹೆದರ್ಕೊಂಡು ಕೂತ್ರೂ ಕೂಡ ನಮ್ಮ ಜೀವನ ಮುಂದಕ್ಕೆ ಹೋಗೋದಾದರೂ ಹೇಗೆ ಹೇಳಿ. ಹಾಗೆ ಸಂತೆ ಒಳಗೆ ಮನೆಯನ್ನು ಮಾಡಿಕೊಂಡು ಇಲ್ಲಿ ಶಬ್ದ ಆಗ್ತಾ ಇದೆ, ನನಗೆ ಕೇಳೋಕ್ಕಾಗ್ತಾ ಇಲ್ಲ ಅಂತ ಕೂತ್ರೆ ನಮಗೆ ಲಾಸು. ಇದೆಲ್ಲ ನೀವು ಮಾಡೋಕ್ಕೆ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತಲ್ವ. ಅದೇ ರೀತಿ ಅಕ್ಕ ಮಹಾದೇವಿಯವರು ಹೇಳ್ತಾರೆ, ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ನಿಂದನೆಗಳು, ಅಪಮಾನ, ಅವಮಾನ ಎಲ್ಲವೂ ಹಾಗೇ ಆಗುತ್ತೆ. ಅದನ್ನೆಲ್ಲ ನಾವು ಮನಸ್ಸಿಗೆ ತಗೊಂಡು ಕೋಪಗೊಂಡು ವ್ಯಾಘ್ರ ರೀತಿಯಲ್ಲಿ ವರ್ತಿಸುವ ಬದಲು ಅದನ್ನು ಮನಸ್ಸಿಗೆ ತಗೊಂಡು ಸಮಾಧಾನವಾಗಿ ಚಿಂತಿಸಿ ಮುಂದಿನ ಹೆಜ್ಜೆಯನ್ನು ಇಟ್ಟರೆ ನಮ್ಮ ಜೀವನ ಸುಗಮವಾಗಿ ಸಾಗುತ್ತೆ ಅಂತ ಈ ವಚನದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ ಸ್ನೇಹಿತರೆ. ಈ ವಚನವನ್ನು ಎಲ್ಲರೂ ನಾವು ಮೈಗೂಡಿಸ್ಕೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ.